ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಹೋರಾಟ ಮಾಡಿರೋದು. ನಮ್ಮೆಲ್ಲ ಹೋರಾಟವನ್ನು ನೋಡಿ ಭಾರತಾಂಬೆ ಫೋಟೋನೇ ಇದ್ದಿದ್ದು ನಮಗೆ. ಅಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡಿದ್ದೀವಿ. ಈಗ ಎಷ್ಟೋ ಜನ ಬೇರೆ ಬೇರೆ ಪಕ್ಷಗಳಲ್ಲವರು ಇದ್ದಾರೆ, ಆದರೆ ಈ ವಫ್ಫಿಂದ ನೊಂದಿತರಿದ್ದಾರೆ. ಎಲ್ಲರನ್ನೂ ಒಂದೇ ಫೋರಮಿಗೆ ತರೋದಕ್ಕೆ ಭಾರತಾಂಬೆ ಫೋಟೋನ ಹಾಕ್ಕೊಂಡು ಒಂದೇ ಫೋರಮಲ್ಲಿ ಎಲ್ಲರನ್ನೂ ತಂದು ನಾವು ಹೋರಾಟವನ್ನು ಮಾಡಿದ್ದೀವಿ. ಯಾವ ಹೋರಾಟ ಇರಲಿ, ನಾವು ಯಾವತ್ತೂ ಕೂಡ ಇವತ್ತು ಯತ್ನಾಳರು ಸದನ ಬಂದಾದ ಕೂಡಲೇ ಲಾಸ್ಟ್ ಟೈಮು ವಫ್ ವಿಚಾರ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ಇರ್ಬೋದು ಹೋರಾಟವನ್ನು ಮಾಡಿರೋದು. ಅದು ಪಕ್ಷದ ಒಬ್ಬ ವ್ಯಕ್ತಿಯಾಗಿ ನಮ್ಮ ನಾಯಕರಾಗಿ ಅವ್ರ ಹೋರಾಟವನ್ನು ಸದನದಲ್ಲಿ ಮಾಡಿಲ್ವಾ, ಹೊರಗಡೆನೂ ಕೂಡ ಮಾಡ್ತಾಯಿದ್ದೀವಿ, ಒಳಗಡೆನೂ ಕೂಡ ಮಾಡ್ತೀವಿ. ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ನಿಮ್ಮ ಫೋರಮ್ಗೆ ಅವ್ರು ಬರ್ತಾರಾ, ಅವ್ರ ಫೋರಮ್ಗೆ ನೀವು ಹೋಗ್ತೀರಾ ಸರ್? ಇದು ಯಾವುದೋ ಫೋರಮ್ ಇದು, ಏನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾನೇನ್ರಿ? ಪಾಲಿಟ್ ಬ್ಯೂರೋ ಇರ್ತದೆ, ಅಲ್ಲೇ ಚರ್ಚೆ ಮಾಡಬೇಕು ಅಂತೇಳಿ. ಟೀಮ್ ಅನ್ನೋದಿಲ್ಲ, ಅದರದ್ದು ಟೀಮ್ ಹೇಳ್ತೀನಿ. ಇಲ್ಲ, ನನ್ನನ್ನು ಈಗ ಫಾರ್ ಎಕ್ಸಾಂಪಲ್ ನಾನೇನು ಪದಾಧಿಕಾರಿ ಇದ್ದೀನಾ? ನಾನು ಹೇಳಿ, ನಾನೊಬ್ಬ ಕಾರ್ಯಕರ್ತ ಇವತ್ತು ಅಷ್ಟೇ. ಹಿಂದೆ ನಾನು ಸಂಸದನಾಗಿರ್ಬೋದು, ಕಾರ್ಯಕರ್ತ ಅಷ್ಟೇ. ಕಾರ್ಯಕರ್ತರಿಗೆಲ್ಲ ಈ ಸಭೆಗಳಿಗೆ ಆಹ್ವಾನ ಇರುತ್ತಾ? ಅಥವಾ ನಾನೇನೋ ಪದಾಧಿಕಾರಿ ಇದ್ದೀನಾ? ಆಫೀಸ್ ಬೇರರ್ ಆಗಿದ್ರೆ ನಾ ಮೀಟಿಂಗ್ ಹೋಗಿ ಅಟೆಂಡ್ ಮಾಡ್ತಿದ್ದೆ. ಯಾವುದೇ ನಮ್ಮ ಮೈಸೂರು ಮಟ್ಟದಲ್ಲಿ ನಮಗೆ ಜಿಲ್ಲಾ ಮಟ್ಟದಲ್ಲಿ ಸಭೆಗಳಿರುತ್ತೆ, ಅದಕ್ಕೆ ನಮ್ಮ ಆಹ್ವಾನ ಇರುತ್ತೆ, ಅದಕ್ಕೆ ಹೋಗ್ತೀನಿ. ಇದು ನಮ್ಮ 24ನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತೂ ಕೂಡ ಚರ್ಚೆ ಆಗಿದೆ, ಅದರಲ್ಲೂ ಕೂಡ ಭಾಗಿಯಾಗಿದ್ದೀನಿ. ನಾನು ಅಲ್ಲೂ ಕೂಡ ಮಾಹಿತಿನೂ ಕೊಟ್ಟು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ, ಅದಕ್ಕೋಸ್ಕರ ಇಲ್ಲಿ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾಳೆನೂ ಹೋಗ್ತೀನಿ, ಅವ್ರನ್ನ ಭೇಟಿ ಆಗ್ತೀನಿ, ಆ ಹೋರಾಟದಲ್ಲೂ ತೊಡಗಿಸ್ಕೊಳ್ತಿದ್ದೀನಿ. ನಮ್ಮ ಪಕ್ಷದ ವತಿಯಿಂದಲೇ ಮೈಸೂರಿನಲ್ಲಿ ಹೋರಾಟ ಆಯಿತು, ನಾನು ಹೋಗಿದ್ದೀನಿ. ವಫ್ ಸಂಬಂಧಪಟ್ಟವಾಗಿ ಕೊಡಗಿನಲ್ಲಿ ಹೋರಾಟ ಆಯಿತು, ಪಕ್ಷದ ವತಿಯಿಂದ ಹೋರಾಟವನ್ನು ಮಾಡಿದ್ದೀವಿ. ಎಲ್ಲ ಸಭೆಗಳಿಗೂ ಅಲ್ಲ, ಅಧ್ಯಕ್ಷರು ಕರೆಯುವಂಥ ಎಲ್ಲ ಸಭೆಗಳಿಗೂ ಕೂಡ ನಾವು ಅಪೇಕ್ಷಿತರಿರಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಹೋರಾಟ ಮಾಡಿರೋದು. ನಮ್ಮೆಲ್ಲ ಹೋರಾಟವನ್ನು ನೋಡಿ ಭಾರತಾಂಬೆ ಫೋಟೋನೇ ಇದ್ದಿದ್ದು ನಮಗೆ. ಅಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡಿದ್ದೀವಿ. ಈಗ ಎಷ್ಟೋ ಜನ ಬೇರೆ ಬೇರೆ ಪಕ್ಷಗಳಲ್ಲವರು ಇದ್ದಾರೆ, ಆದರೆ ಈ ವಫ್ಫಿಂದ ನೊಂದಿತರಿದ್ದಾರೆ. ಎಲ್ಲರನ್ನೂ ಒಂದೇ ಫೋರಮಿಗೆ ತರೋದಕ್ಕೆ ಭಾರತಾಂಬೆ ಫೋಟೋನ ಹಾಕ್ಕೊಂಡು ಒಂದೇ ಫೋರಮಲ್ಲಿ ಎಲ್ಲರನ್ನೂ ತಂದು ನಾವು ಹೋರಾಟವನ್ನು ಮಾಡಿದ್ದೀವಿ. ಯಾವ ಹೋರಾಟ ಇರಲಿ, ನಾವು ಯಾವತ್ತೂ ಕೂಡ ಇವತ್ತು ಯತ್ನಾಳರು ಸದನ ಬಂದಾದ ಕೂಡಲೇ ಲಾಸ್ಟ್ ಟೈಮು ವಫ್ ವಿಚಾರ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ಇರ್ಬೋದು ಹೋರಾಟವನ್ನು ಮಾಡಿರೋದು. ಅದು ಪಕ್ಷದ ಒಬ್ಬ ವ್ಯಕ್ತಿಯಾಗಿ ನಮ್ಮ ನಾಯಕರಾಗಿ ಅವ್ರ ಹೋರಾಟವನ್ನು ಸದನದಲ್ಲಿ ಮಾಡಿಲ್ವಾ, ಹೊರಗಡೆನೂ ಕೂಡ ಮಾಡ್ತಾಯಿದ್ದೀವಿ, ಒಳಗಡೆನೂ ಕೂಡ ಮಾಡ್ತೀವಿ. ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ನಿಮ್ಮ ಫೋರಮ್ಗೆ ಅವ್ರು ಬರ್ತಾರಾ, ಅವ್ರ ಫೋರಮ್ಗೆ ನೀವು ಹೋಗ್ತೀರಾ ಸರ್? ಇದು ಯಾವುದೋ ಫೋರಮ್ ಇದು, ಏನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾನೇನ್ರಿ? ಪಾಲಿಟ್ ಬ್ಯೂರೋ ಇರ್ತದೆ, ಅಲ್ಲೇ ಚರ್ಚೆ ಮಾಡಬೇಕು ಅಂತೇಳಿ. ಟೀಮ್ ಅನ್ನೋದಿಲ್ಲ, ಅದರದ್ದು ಟೀಮ್ ಹೇಳ್ತೀನಿ. ಇಲ್ಲ, ನನ್ನನ್ನು ಈಗ ಫಾರ್ ಎಕ್ಸಾಂಪಲ್ ನಾನೇನು ಪದಾಧಿಕಾರಿ ಇದ್ದೀನಾ? ನಾನು ಹೇಳಿ, ನಾನೊಬ್ಬ ಕಾರ್ಯಕರ್ತ ಇವತ್ತು ಅಷ್ಟೇ. ಹಿಂದೆ ನಾನು ಸಂಸದನಾಗಿರ್ಬೋದು, ಕಾರ್ಯಕರ್ತ ಅಷ್ಟೇ. ಕಾರ್ಯಕರ್ತರಿಗೆಲ್ಲ ಈ ಸಭೆಗಳಿಗೆ ಆಹ್ವಾನ ಇರುತ್ತಾ? ಅಥವಾ ನಾನೇನೋ ಪದಾಧಿಕಾರಿ ಇದ್ದೀನಾ? ಆಫೀಸ್ ಬೇರರ್ ಆಗಿದ್ರೆ ನಾ ಮೀಟಿಂಗ್ ಹೋಗಿ ಅಟೆಂಡ್ ಮಾಡ್ತಿದ್ದೆ. ಯಾವುದೇ ನಮ್ಮ ಮೈಸೂರು ಮಟ್ಟದಲ್ಲಿ ನಮಗೆ ಜಿಲ್ಲಾ ಮಟ್ಟದಲ್ಲಿ ಸಭೆಗಳಿರುತ್ತೆ, ಅದಕ್ಕೆ ನಮ್ಮ ಆಹ್ವಾನ ಇರುತ್ತೆ, ಅದಕ್ಕೆ ಹೋಗ್ತೀನಿ. ಇದು ನಮ್ಮ 24ನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತೂ ಕೂಡ ಚರ್ಚೆ ಆಗಿದೆ, ಅದರಲ್ಲೂ ಕೂಡ ಭಾಗಿಯಾಗಿದ್ದೀನಿ. ನಾನು ಅಲ್ಲೂ ಕೂಡ ಮಾಹಿತಿನೂ ಕೊಟ್ಟು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ, ಅದಕ್ಕೋಸ್ಕರ ಇಲ್ಲಿ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾಳೆನೂ ಹೋಗ್ತೀನಿ, ಅವ್ರನ್ನ ಭೇಟಿ ಆಗ್ತೀನಿ, ಆ ಹೋರಾಟದಲ್ಲೂ ತೊಡಗಿಸ್ಕೊಳ್ತಿದ್ದೀನಿ. ನಮ್ಮ ಪಕ್ಷದ ವತಿಯಿಂದಲೇ ಮೈಸೂರಿನಲ್ಲಿ ಹೋರಾಟ ಆಯಿತು, ನಾನು ಹೋಗಿದ್ದೀನಿ. ವಫ್ ಸಂಬಂಧಪಟ್ಟವಾಗಿ ಕೊಡಗಿನಲ್ಲಿ ಹೋರಾಟ ಆಯಿತು, ಪಕ್ಷದ ವತಿಯಿಂದ ಹೋರಾಟವನ್ನು ಮಾಡಿದ್ದೀವಿ. ಎಲ್ಲ ಸಭೆಗಳಿಗೂ ಅಲ್ಲ, ಅಧ್ಯಕ್ಷರು ಕರೆಯುವಂಥ ಎಲ್ಲ ಸಭೆಗಳಿಗೂ ಕೂಡ ನಾವು ಅಪೇಕ್ಷಿತರಿರಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಹೋರಾಟ ಮಾಡಿರೋದು. ನಮ್ಮೆಲ್ಲ ಹೋರಾಟವನ್ನು ನೋಡಿ ಭಾರತಾಂಬೆ ಫೋಟೋನೇ ಇದ್ದಿದ್ದು ನಮಗೆ. ಅಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡಿದ್ದೀವಿ. ಈಗ ಎಷ್ಟೋ ಜನ ಬೇರೆ ಬೇರೆ ಪಕ್ಷಗಳಲ್ಲವರು ಇದ್ದಾರೆ, ಆದರೆ ಈ ವಫ್ಫಿಂದ ನೊಂದಿತರಿದ್ದಾರೆ. ಎಲ್ಲರನ್ನೂ ಒಂದೇ ಫೋರಮಿಗೆ ತರೋದಕ್ಕೆ ಭಾರತಾಂಬೆ ಫೋಟೋನ ಹಾಕ್ಕೊಂಡು ಒಂದೇ ಫೋರಮಲ್ಲಿ ಎಲ್ಲರನ್ನೂ ತಂದು ನಾವು ಹೋರಾಟವನ್ನು ಮಾಡಿದ್ದೀವಿ. ಯಾವ ಹೋರಾಟ ಇರಲಿ, ನಾವು ಯಾವತ್ತೂ ಕೂಡ ಇವತ್ತು ಯತ್ನಾಳರು ಸದನ ಬಂದಾದ ಕೂಡಲೇ ಲಾಸ್ಟ್ ಟೈಮು ವಫ್ ವಿಚಾರ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ಇರ್ಬೋದು ಹೋರಾಟವನ್ನು ಮಾಡಿರೋದು. ಅದು ಪಕ್ಷದ ಒಬ್ಬ ವ್ಯಕ್ತಿಯಾಗಿ ನಮ್ಮ ನಾಯಕರಾಗಿ ಅವ್ರ ಹೋರಾಟವನ್ನು ಸದನದಲ್ಲಿ ಮಾಡಿಲ್ವಾ, ಹೊರಗಡೆನೂ ಕೂಡ ಮಾಡ್ತಾಯಿದ್ದೀವಿ, ಒಳಗಡೆನೂ ಕೂಡ ಮಾಡ್ತೀವಿ. ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ನಿಮ್ಮ ಫೋರಮ್ಗೆ ಅವ್ರು ಬರ್ತಾರಾ, ಅವ್ರ ಫೋರಮ್ಗೆ ನೀವು ಹೋಗ್ತೀರಾ ಸರ್? ಇದು ಯಾವುದೋ ಫೋರಮ್ ಇದು, ಏನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾನೇನ್ರಿ? ಪಾಲಿಟ್ ಬ್ಯೂರೋ ಇರ್ತದೆ, ಅಲ್ಲೇ ಚರ್ಚೆ ಮಾಡಬೇಕು ಅಂತೇಳಿ. ಟೀಮ್ ಅನ್ನೋದಿಲ್ಲ, ಅದರದ್ದು ಟೀಮ್ ಹೇಳ್ತೀನಿ. ಇಲ್ಲ, ನನ್ನನ್ನು ಈಗ ಫಾರ್ ಎಕ್ಸಾಂಪಲ್ ನಾನೇನು ಪದಾಧಿಕಾರಿ ಇದ್ದೀನಾ? ನಾನು ಹೇಳಿ, ನಾನೊಬ್ಬ ಕಾರ್ಯಕರ್ತ ಇವತ್ತು ಅಷ್ಟೇ. ಹಿಂದೆ ನಾನು ಸಂಸದನಾಗಿರ್ಬೋದು, ಕಾರ್ಯಕರ್ತ ಅಷ್ಟೇ. ಕಾರ್ಯಕರ್ತರಿಗೆಲ್ಲ ಈ ಸಭೆಗಳಿಗೆ ಆಹ್ವಾನ ಇರುತ್ತಾ? ಅಥವಾ ನಾನೇನೋ ಪದಾಧಿಕಾರಿ ಇದ್ದೀನಾ? ಆಫೀಸ್ ಬೇರರ್ ಆಗಿದ್ರೆ ನಾ ಮೀಟಿಂಗ್ ಹೋಗಿ ಅಟೆಂಡ್ ಮಾಡ್ತಿದ್ದೆ.
ಯಾವುದೇ ನಮ್ಮ ಮೈಸೂರು ಮಟ್ಟದಲ್ಲಿ ನಮಗೆ ಜಿಲ್ಲಾ ಮಟ್ಟದಲ್ಲಿ ಸಭೆಗಳಿರುತ್ತೆ, ಅದಕ್ಕೆ ನಮ್ಮ ಆಹ್ವಾನ ಇರುತ್ತೆ, ಅದಕ್ಕೆ ಹೋಗ್ತೀನಿ. ಇದು ನಮ್ಮ 24ನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತೂ ಕೂಡ ಚರ್ಚೆ ಆಗಿದೆ, ಅದರಲ್ಲೂ ಕೂಡ ಭಾಗಿಯಾಗಿದ್ದೀನಿ. ನಾನು ಅಲ್ಲೂ ಕೂಡ ಮಾಹಿತಿನೂ ಕೊಟ್ಟು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ, ಅದಕ್ಕೋಸ್ಕರ ಇಲ್ಲಿ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾಳೆನೂ ಹೋಗ್ತೀನಿ, ಅವ್ರನ್ನ ಭೇಟಿ ಆಗ್ತೀನಿ, ಆ ಹೋರಾಟದಲ್ಲೂ ತೊಡಗಿಸ್ಕೊಳ್ತಿದ್ದೀನಿ. ನಮ್ಮ ಪಕ್ಷದ ವತಿಯಿಂದಲೇ ಮೈಸೂರಿನಲ್ಲಿ ಹೋರಾಟ ಆಯಿತು, ಹೋಗಿದ್ದೀನಿ. ವಫ್ ಸಂಬಂಧಪಟ್ಟವಾಗಿ ಕೊಡಗಿನಲ್ಲಿ ಹೋರಾಟ ಆಯಿತು, ಪಕ್ಷದ ವತಿಯಿಂದ ಹೋರಾಟವನ್ನು ಮಾಡಿದ್ದೀವಿ. ಎಲ್ಲ ಸಭೆಗಳು ಅಧ್ಯಕ್ಷರು ಕರೆಯುವಂಥ ಎಲ್ಲ ಸಭೆಗಳಿಗೂ ಕೂಡ ನಾವು ಅಪೇಕ್ಷಿತರಿರಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಹೋರಾಟವನ್ನು ಮಾಡಿರೋದು. ನಮ್ಮೆಲ್ಲ ಹೋರಾಟವನ್ನು ನೋಡಿ ಭಾರತಾಂಬೆ ಫೋಟೋನೇ ಇದ್ದಿದ್ದು ನಮಗೆ. ಅಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡಿದ್ದೀವಿ. ಈಗ ಎಷ್ಟೋ ಜನ ಬೇರೆ ಬೇರೆ ಪಕ್ಷಗಳಲ್ಲವರು ಇದ್ದಾರೆ, ಆದರೆ ಈ ವಫ್ಫಿಂದ ನೊಂದಿತರಿದ್ದಾರೆ. ಎಲ್ಲರನ್ನೂ ಒಂದೇ ಫೋರಮಿಗೆ ತರೋದಕ್ಕೆ ಭಾರತಾಂಬೆ ಫೋಟೋನ ಹಾಕ್ಕೊಂಡು ಒಂದೇ ಫೋರಮಲ್ಲಿ ಎಲ್ಲರನ್ನೂ ತಂದು ನಾವು ಹೋರಾಟವನ್ನು ಮಾಡಿದ್ದೀವಿ. ಯಾವ ಹೋರಾಟ ಇರಲಿ, ನಾವು ಯಾವತ್ತೂ ಕೂಡ ಇವತ್ತು ಯತ್ನಾಳರು ಸದನ ಬಂದಾದ ಕೂಡಲೇ ಲಾಸ್ಟ್ ಟೈಮು ವಫ್ ವಿಚಾರ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ಇರ್ಬೋದು, ಹೋರಾಟವನ್ನು ಮಾಡಿರೋದು. ಅದು ಪಕ್ಷದ ಒಬ್ಬ ವ್ಯಕ್ತಿಯಾಗಿ ನಮ್ಮ ನಾಯಕರಾಗಿ ಅವರು ಹೋರಾಟವನ್ನು ಸದನದಲ್ಲಿ ಮಾಡಿಲ್ವ, ಹೊರಗಡೆನೂ ಕೂಡ ಮಾಡ್ತಾಯಿದ್ದೀವಿ, ಒಳಗಡೆನೂ ಕೂಡ ಮಾಡ್ತೀವಿ. ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ನಿಮ್ಮ ಫೋರಮ್ಗೆ ಅವ್ರು ಬರ್ತಾರಾ, ಅವ್ರ ಫೋರಮ್ಗೆ ನೀವು ಹೋಗ್ತೀರಾ ಸರ್? ಇದು ಯಾವುದೋ ಫೋರಮ್ ಇದೇನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾನೇನ್ರಿ? ಪಾಲಿಟ್ ಬ್ಯೂರೋ ಇರ್ತದೆ, ಅಲ್ಲೇ ಚರ್ಚೆ ಮಾಡಬೇಕು ಅಂತೇಳಿ. ಟೀಮ್ ಅನ್ನೋದಿಲ್ಲ, ಅದರದ್ದು ಟೀಮ್ ಹೇಳ್ತೀನಿ. ಇಲ್ಲ, ನನ್ನನ್ನು ಈಗ ಫಾರ್ ಎಕ್ಸಾಂಪಲ್ ನಾನೇನು ಪದಾಧಿಕಾರಿ ಇದ್ದೀನಾ? ನಾನು ಹೇಳಿ, ನಾನೊಬ್ಬ ಕಾರ್ಯಕರ್ತ ಇವತ್ತು ಅಷ್ಟೇ. ಹಿಂದೆ ನಾನು ಸಂಸದನಾಗಿರ್ಬೋದು, ಕಾರ್ಯಕರ್ತ ಅಷ್ಟೇ. ಕಾರ್ಯಕರ್ತರಿಗೆಲ್ಲ ಈ ಸಭೆಗಳಿಗೆ ಆಹ್ವಾನ ಇರುತ್ತಾ? ಅಥವಾ ನಾನೇನೋ ಪದಾಧಿಕಾರಿ ಇದ್ದೀನ, ಆಫೀಸ್ ಬೇರರ್ ಆಗಿದ್ರೆ ನಾ ಮೀಟಿಂಗ್ ಹೋಗಿ ಅಟೆಂಡ್ ಮಾಡ್ತಿದ್ದೆ. ಯಾವುದೇ ನಮ್ಮ ಮೈಸೂರು ಮಟ್ಟದಲ್ಲಿ ನಮಗೆ ಜಿಲ್ಲಾ ಮಟ್ಟದಲ್ಲಿ ಸಭೆಗಳಿರುತ್ತೆ, ಅದಕ್ಕೆ ನಮ್ಮ ಆಹ್ವಾನ ಇರುತ್ತೆ, ಅದಕ್ಕೆ ಹೋಗ್ತೀನಿ. ಇದು ನಮ್ಮ 24ನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತೂ ಕೂಡ ಚರ್ಚೆ ಆಗಿದೆ, ಅದರಲ್ಲೂ ಕೂಡ ಭಾಗಿಯಾಗಿದ್ದೀನಿ. ನಾನು ಅಲ್ಲೂ ಕೂಡ ಮಾಹಿತಿನೂ ಕೊಟ್ಟು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ, ಅದಕ್ಕೋಸ್ಕರ ಇಲ್ಲಿ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾಳೆನೂ ಹೋಗ್ತೀನಿ, ಅವ್ರನ್ನ ಭೇಟಿ ಆಗ್ತೀನಿ, ಆ ಹೋರಾಟದಲ್ಲೂ ತೊಡಗಿಸ್ಕೊಳ್ತಿದ್ದೀನಿ. ನಮ್ಮ ಪಕ್ಷದ ವತಿಯಿಂದಲೇ ಮೈಸೂರಿನಲ್ಲಿ ಹೋರಾಟ ಆಯಿತು, ಹೋಗಿದ್ದೀನಿ. ವಫ್ ಸಂಬಂಧಪಟ್ಟವಾಗಿ ಕೊಡಗಿನಲ್ಲಿ ಹೋರಾಟ ಆಯಿತು, ಪಕ್ಷದ ವತಿಯಿಂದ ಹೋರಾಟವನ್ನು ಮಾಡಿದ್ದೀವಿ. ಎಲ್ಲ ಸಭೆಗಳು ಅಧ್ಯಕ್ಷರು ಕರೆಯುವಂಥ ಎಲ್ಲ ಸಭೆಗಳಿಗೂ ಕೂಡ ನಾವು ಅಪೇಕ್ಷಿತರಿರಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಹೋರಾಟವನ್ನು ಮಾಡಿರೋದು. ನಮ್ಮೆಲ್ಲ ಹೋರಾಟವನ್ನು ನೋಡಿ ಭಾರತಾಂಬೆ ಫೋಟೋನೇ ಇದ್ದಿದ್ದು ನಮಗೆ. ಅಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡಿದ್ದೀವಿ. ಈಗ ಎಷ್ಟೋ ಜನ ಬೇರೆ ಬೇರೆ ಪಕ್ಷಗಳಲ್ಲವರು ಇದ್ದಾರೆ, ಆದರೆ ಈ ವಫ್ಫಿಂದ ನೊಂದಿತರಿದ್ದಾರೆ. ಎಲ್ಲರನ್ನೂ ಒಂದೇ ಫೋರಮಿಗೆ ತರೋದಕ್ಕೆ ಭಾರತಾಂಬೆ ಫೋಟೋನ ಹಾಕ್ಕೊಂಡು ಒಂದೇ ಫೋರಮಲ್ಲಿ ಎಲ್ಲರನ್ನೂ ತಂದು ನಾವು ಹೋರಾಟವನ್ನು ಮಾಡಿದ್ದೀವಿ. ಯಾವ ಹೋರಾಟ ಇರಲಿ, ನಾವು ಯಾವತ್ತೂ ಕೂಡ ಇವತ್ತು ಯತ್ನಾಳರು ಸದನ ಬಂದಾದ ಕೂಡಲೇ ಲಾಸ್ಟ್ ಟೈಮು ವಫ್ ವಿಚಾರ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ಇರ್ಬೋದು, ಹೋರಾಟವನ್ನು ಮಾಡಿರೋದು. ಅದು ಪಕ್ಷದ ಒಬ್ಬ ವ್ಯಕ್ತಿಯಾಗಿ ನಮ್ಮ ನಾಯಕರಾಗಿ ಅವರು ಹೋರಾಟವನ್ನು ಸದನದಲ್ಲಿ ಮಾಡಿಲ್ವ, ಹೊರಗಡೆನೂ ಕೂಡ ಮಾಡ್ತಾಯಿದ್ದೀವಿ, ಒಳಗಡೆನೂ ಕೂಡ ಮಾಡ್ತೀವಿ. ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ನಿಮ್ಮ ಫೋರಮ್ಗೆ ಅವ್ರು ಬರ್ತಾರಾ, ಅವ್ರ ಫೋರಮ್ಗೆ ನೀವು ಹೋಗ್ತೀರಾ ಸರ್? ಇದು ಯಾವುದೋ ಫೋರಮ್ ಇದೇನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾನೇನ್ರಿ? ಪಾಲಿಟ್ ಬ್ಯೂರೋ ಇರ್ತದೆ, ಅಲ್ಲೇ ಚರ್ಚೆ ಮಾಡಬೇಕು ಅಂತೇಳಿ. ಟೀಮ್ ಅನ್ನೋದಿಲ್ಲ, ಅದರದ್ದು ಟೀಮ್ ಹೇಳ್ತೀನಿ. ಇಲ್ಲ, ನನ್ನನ್ನು ಈಗ ಫಾರ್ ಎಕ್ಸಾಂಪಲ್ ನಾನೇನು ಪದಾಧಿಕಾರಿ ಇದ್ದೀನಾ? ನಾನು ಹೇಳಿ, ನಾನೊಬ್ಬ ಕಾರ್ಯಕರ್ತ ಇವತ್ತು ಅಷ್ಟೇ. ಹಿಂದೆ ನಾನು ಸಂಸದನಾಗಿರ್ಬೋದು, ಕಾರ್ಯಕರ್ತ ಅಷ್ಟೇ. ಕಾರ್ಯಕರ್ತರಿಗೆಲ್ಲ ಈ ಸಭೆಗಳಿಗೆ ಆಹ್ವಾನ ಇರುತ್ತಾ? ಅಥವಾ ನಾನೇನೋ ಪದಾಧಿಕಾರಿ ಇದ್ದೀನ, ಆಫೀಸ್ ಬೇರರ್ ಆಗಿದ್ರೆ ನಾ ಮೀಟಿಂಗ್ ಹೋಗಿ ಅಟೆಂಡ್ ಮಾಡ್ತಿದ್ದೆ. ಯಾವುದೇ ನಮ್ಮ ಮೈಸೂರು ಮಟ್ಟದಲ್ಲಿ ನಮಗೆ ಜಿಲ್ಲಾ ಮಟ್ಟದಲ್ಲಿ ಸಭೆಗಳಿರುತ್ತೆ, ಅದಕ್ಕೆ ನಮ್ಮ ಆಹ್ವಾನ ಇರುತ್ತೆ, ಅದಕ್ಕೆ ಹೋಗ್ತೀನಿ. ಇದು ನಮ್ಮ 24ನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತೂ ಕೂಡ ಚರ್ಚೆ ಆಗಿದೆ, ಅದರಲ್ಲೂ ಕೂಡ ಭಾಗಿಯಾಗಿದ್ದೀನಿ. ನಾನು ಅಲ್ಲೂ ಕೂಡ ಮಾಹಿತಿನೂ ಕೊಟ್ಟು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ, ಅದಕ್ಕೋಸ್ಕರ ಇಲ್ಲಿ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾಳೆನೂ ಹೋಗ್ತೀನಿ, ಅವ್ರನ್ನ ಭೇಟಿ ಆಗ್ತೀನಿ, ಆ ಹೋರಾಟದಲ್ಲೂ ತೊಡಗಿಸ್ಕೊಳ್ತಿದ್ದೀನಿ. ನಮ್ಮ ಪಕ್ಷದ ವತಿಯಿಂದಲೇ ಮೈಸೂರಿನಲ್ಲಿ ಹೋರಾಟ ಆಯಿತು, ಹೋಗಿದ್ದೀನಿ. ವಫ್ ಸಂಬಂಧಪಟ್ಟವಾಗಿ ಕೊಡಗಿನಲ್ಲಿ ಹೋರಾಟ ಆಯಿತು, ಪಕ್ಷದ ವತಿಯಿಂದ ಹೋರಾಟವನ್ನು ಮಾಡಿದ್ದೀವಿ. ಎಲ್ಲ ಸಭೆಗಳು ಅಧ್ಯಕ್ಷರು ಕರೆಯುವಂಥ ಎಲ್ಲ ಸಭೆಗಳಿಗೂ ಕೂಡ ನಾವು ಅಪೇಕ್ಷಿತರಿರಲ್ಲ.